ಮಂಡ್ಯ ಜಿಲ್ಲೆಗೆ ಭೇಟಿ ನೀಡಿದ್ದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಲು ತೆರಳಿದ್ದ ವ್ಯಕ್ತಿಯೊಬ್ಬರಿಗೆ ಜೆಡಿಎಸ್ ಮುಖಂಡರು ಹಲ್ಲೆ ನಡೆಸಿದ ಘಟನೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮಳವಳ್ಳಿ ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧದ ಆರೋಪ ಮಾಡಿದ ಪ್ರಸನ್ನ ಎಂಬುವವರು ಎಚ್.ಡಿ.ಕೆ ಅವರನ್ನ ಭೇಟಿಯಾಗಿ ನ್ಯಾಯ ಕೋರಲು ಮುಂದಾಗಿದ್ದು, ಆದರೆ ಅಲ್ಲಿನ ಜೆಡಿಎಸ್ ಮುಖಂಡರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಈ ಘಟನೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು, ಪ್ರಸನ್ನ ಅವರು ಮಾಜಿ ಶಾಸಕ ಅನ್ನದಾನಿ ಅವರು ತಮ್ಮ ಪತ್ನಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾರೆ ಎಂದು ಆರೋಪಿಸಿ ಎಚ್.ಡಿ. ಕುಮಾರಸ್ವಾಮಿ ಅವರ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಈ ಸಂಬಂಧ ಕೆಲವು ದಾಖಲೆಗಳನ್ನ ಸಹ ಮಾಧ್ಯಮಗಳ ಮುಂದೆ ಬಿಡುಗಡೆ ಮಾಡಿದ್ದು, ಎಚ್.ಡಿ.ಕೆ ಅವರು ಸಭೆ ಮುಗಿದ ನಂತರ ಪ್ರತಿಕ್ರಿಯಿಸುವುದಾಗಿ ತಿಳಿಸಿದ್ದರು. ಆದರೆ ಸಭೆ ಮುಗಿದ ನಂತರ ಪ್ರಸನ್ನ ಅವರನ್ನ ಭೇಟಿಯಾಗಲು ಬಿಡದೆ ಜೆಡಿಎಸ್ ಮುಖಂಡರು ಸ್ಥಳದಿಂದ ತಳ್ಳಾಡಿ ಥಳಿಸಿ ಹೊರಗೆ ಕಳುಹಿಸಿದ್ದಾರೆ. ದೌರ್ಜನ್ಯ ಎಸಗಿದ ಆರೋಪ ಎದುರಿಸುತ್ತಿರುವವರು ಜೆಡಿಎಸ್ SC/ST ಘಟಕದ ಜಿಲ್ಲಾಧ್ಯಕ್ಷ ಸಾತನೂರು ಜೈರಾಮ್ ಎಂದು ತಿಳಿದು ಬಂದಿದ್ದು, ಈ ಘಟನೆಯು ಜೆಡಿಎಸ್ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತಂದಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಅಲ್ಲದೆ ನ್ಯಾಯ ಕೇಳಲು ಹೋದ ವ್ಯಕ್ತಿಗೆ ದೌರ್ಜನ್ಯ ಎಸಗಿದ್ದು, ಇದು ಯಾವ ರೀತಿಯ ನ್ಯಾಯ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಾ ಇದ್ದಾರೆ. ಯಾರನ್ನ ಮಾಡಿದ್ರು ಹೋಗೋಣ, ಕೈ ಎತ್ತಿದ್ರ ಯಾಕೆ ಅಂತ ಗೊತ್ತಿಲ್ಲ. ದಾವಣಗೆರೆ ವಿಧಾನಸಭೆ